ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ ಸ್ನೇಹಿತರೆ, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಈ ಒಂದು ವಿಶೇಷ ಅನೌನ್ಸ್ಮೆಂಟ್ ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಜೊತೆ ಎಲ್ಲ ಅಡ್ಮಿನ್ಸ್ ಕೂಡ ಇದ್ದಾರೆ. ಸೊ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಸ್ನೇಹಿತರೆ. ನಮಸ್ತೆ ಸ್ನೇಹಿತರಿಗೆ. ಎಲ್ಲರಿಗೂ ನಮಸ್ಕಾರ. ರಾಜೇಶ್ ಕಿಣಿ ಒಬ್ರಿಲ್ಲ ಸ್ನೇಹಿತರೆ, ಇನ್ನೆಲ್ಲ ಅಡ್ಮಿನ್ಸ್ ಕೂಡ ಇದೀವಿ. ಇವತ್ತು ನಾವು ಏನು ಅನೌನ್ಸ್ಮೆಂಟ್ ಮಾಡಕ್ ಬಂದಿದೀವಿ ಅಂತ ನೀವು ಈಗಾಗಲೇ ಗೆಸ್ ಮಾಡಿರ್ಬೋದು ಸುಮಾರು ಜನ. ಯಾಕಪ್ಪ ಅಂತಂದ್ರೆ ನಾವು ಮೊದಲೇ ಹೇಳಿದ್ವಿ, ನಮ್ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವೊಂದು 5000 rupees ನ ಗಿವ್ ಅವೇ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ನಾವು ತುಂಬಾ ಜನಕ್ಕೆ 5000 rupees ಗೆಲ್ಲ ಅವಕಾಶ ಸಿಗುತ್ತೆ ಅಂತ ಹೇಳಿದ್ವಿ, ಟೋಟಲ್ 5000 ಕ್ಯಾಶ್. ಬಟ್ ಯಾವ ರೀತಿ ಅನ್ನೋ ಸೀಕ್ರೆಟ್ ನ ಇವತ್ತು ನಾವು ರಿವೀಲ್ ಮಾಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ನಾನು ಎಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ನಿಮ್ಮೆಲ್ಲರ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಬೆಳೆಸಿರುವಂತದ್ದು. ಸೊ ಸುಮಾರು 10 ವರ್ಷಗಳು ಹಿಡಿದಿದೆ ನಮಗೆ 5000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಕ್ಕೆ. ಸೊ ಈ ಒಂದು ಲ್ಯಾಂಡ್ ಮಾರ್ಕ್, ಒಂದು ಮೈಲ್ ಸ್ಟೋನ್ ರೀಚ್ ಮಾಡಿಸಿದಕ್ಕೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಇದೇ ರೀತಿ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಜೊತೆ ಇರ್ಲಿ, ನಮ್ಮ ಕನ್ನಡ ತಂತ್ರಾಂಶಕ್ಕಿರ್ಲಿ. ಹೀಗೆ ನಾವು ಜ್ಞಾನವನ್ನ ವಿನಿಮಯ ಮಾಡ್ಕೊಳ್ತಾ, ಒಬ್ರಿಗೊಬ್ರು ಗೊತ್ತಿರೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಮುಂದುವರಿಯೋಣ ಅಂತ ಹೇಳ್ತಾ, ಈಗ ನಿಮ್ಮೆಲ್ಲರೂ ಇರುವಂತ ಒಂದು ಕುತೂಹಲದ ಪ್ರಶ್ನೆಗೆ ಉತ್ತರ ಕೊಡುವಂತ ಸಮಯ. ಅದೇನಪ್ಪಾ ಅಂತಂದ್ರೆ, ಈ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ, ಯಾವತ್ತು ನಡೆಯುತ್ತೆ, ಏನ್ ಮಾಡ್ಬೇಕು, ಇದರಲ್ಲಿ ನಾವು ಕ್ಯಾಶ್ ಗೆಲ್ಬೇಕು ಅಂತ ಸುಮಾರು ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ. ಮೊದಲಿಗೆ ಇದು ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಡೇಟ್ ಅಂಡ್ ಟೈಮ್ ತಿಳ್ಕೊಂಡ್ಬಿಡೋಣ. ಆಮೇಲೆ ಇದು ಯಾವ ಮೋಡಲ್ ನಡೆಯುತ್ತೆ ಅಂತಾನು ತಿಳ್ಕೊಂಡ್ಬಿಡೋಣ. ಇದನ್ನೆಲ್ಲ ತಿಳಿಸ್ಕೊಡಕ್ಕೆ ಜೇಸನ್ ಅವರು ಬರ್ತಾರೆ. ಯಾವತ್ ನಡೆಯುತ್ತೆ, ಸಮಯ ಏನು, ಹಾಗೆ ಯಾವ ತರ ಯಾವ ಮೋಡ್ ಅಲ್ಲಿ ನಡೆಯುತ್ತೆ, ಇದ್ರ ಬಗ್ಗೆ ಮಾಹಿತಿ ಕೊಡಿ ಜೇಸನ್ ಅವರೇ. ಓಕೆ, ಥ್ಯಾಂಕ್ ಯು ಘಟಕ್ ಸಿಂಗ್. ಮತ್ತೆ ಸ್ನೇಹಿತರೆ, ಮೊದಲನೇದಾಗಿ ಎಲ್ರಿಗೂ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ಯಾಕಂದ್ರೆ ಈ ಒಂದು 5000 ಸಬ್ಸ್ಕ್ರೈಬರ್ಸ್ ನಾವು ಅಚೀವ್ ಮಾಡಿರೋದು ಎಲ್ಲ ನಿಮ್ಮಿಂದಲೇ. ಹಾಗಾಗಿ ನಾವು ಈ ಒಂದು ಸಂದರ್ಭದಲ್ಲಿ ವಿಶೇಷ ಒಂದು ಗಿವ್ ಅವೇ ಆಯೋಜಿಸಿಕೊಂಡಿದ್ದೀವಿ. ಇದು ಇದೇ ತಿಂಗಳ 25ನೇ ತಾರೀಕು ಕ್ರಿಸ್ಮಸ್ ದಿನ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಗಿವ್ ಅವೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ. ಯಾವ ರೀತಿ ಇರುತ್ತೆ ಅಂತ ಹೇಳೋದಾದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಇದಕ್ಕಿಂತ ಮುಂಚೆ 1-2 ಸಲ ಕಾಲ್ ಮಾಡಿ ಗೇಮ್ ಆಡಿ ಆಯೋಜಿಸಿದ್ವಿ. ಬಹಳಷ್ಟು ಜನ ಕಾಲ್ ಮಾಡಿ ನಮ್ ಜೊತೆ ಗೇಮ್ ಆಡಿ ಪ್ರೈಸ್ ಗಳನ್ನ ಗೆದ್ದಿದ್ರಿ. ಅದೇ ರೀತಿ ಈ ಸಲನು ಈ ಒಂದು ಗಿವ್ ಅವೇ ಅಲ್ಲಿ ನೀವು ಕಾಲ್ ಮಾಡಿ, ಯೂಟ್ಯೂಬ್ ಅಲ್ಲಿ ಲೈವ್ ನಡೀತಿರುತ್ತೆ, ಆ ಟೈಮ್ ಅಲ್ಲಿ ನೀವು ಕಾಲ್ ಮಾಡಿ ಈ ಒಂದು ಗಿವ್ ಅವೇನ ಗೆಲ್ಲುವ ಒಂದು ಅವಕಾಶ ನಿಮಗಿರುತ್ತೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ, ಡಿಸೆಂಬರ್ 25, 2025 ಬೆಳಿಗ್ಗೆ 11 ಗಂಟೆಗೆ ನಾವು ಲೈವ್ ಬರ್ತಾ ಇದೀವಿ. ನೀವೆಲ್ಲ ಈ ಸಮಯದಲ್ಲಿ ಸಿದ್ಧರಾಗಿರಿ. ಓಕೆ, ಥ್ಯಾಂಕ್ ಯು ಜೇಸನ್ ಅವರೇ. ಸೊ ಡಿಸೆಂಬರ್ 25 ಈ ಒಂದು ಡೇಟ್ ಅನ್ನ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಬ್ಲಾಕ್ ಮಾಡ್ಕೊಳ್ಳಿ. ಅವತ್ತು ನೀವು ಏನೇ ಬಿಸಿ ಇದ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಫ್ರೀ ಮಾಡ್ಕೊಂಡು ನೀವು ನಮ್ ಜೊತೆ ಪಾರ್ಟಿಸಿಪೇಟ್ ಮಾಡಿ ಕ್ಯಾಶ್ ಗೆಲ್ಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಈಗ ನಿಮ್ಮ ಮತ್ತೊಂದು ಮುಖ್ಯವಾದ ಪ್ರಶ್ನೆ, ಈ ಕಾಂಪಿಟೇಷನ್ ಯಾವ ರೀತಿ ನಡೆಯುತ್ತೆ, ಈ ಗಿವ್ ಅವೇ ಯಾವ ರೀತಿ ನಡೆಯುತ್ತೆ, ಆಕ್ಚುಲಿ ಏನಾಗತ್ತೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಕಾವ್ಯ ಮತ್ತು ಮುಸ್ತಾಕ್ ಅವರು ಬರ್ತಾ ಇದಾರೆ. ಸೊ ಹೇಳಿ ಕಾವ್ಯ ಅಂಡ್ ಮುಸ್ತಾಕ್ ಅವರೇ, ಯಾವ ರೀತಿ ನಡೆಯುತ್ತೆ? ಕಾವ್ಯ, ಜೇಸನ್ ಅವ್ರು ಆಗ್ಲೇ ಹೇಳ್ತಾ ಇದ್ರು ಕಾಲ್ ಮಾಡ್ಬಿಟ್ಟು ಗೇಮ್ ಆಡೋದು ಅಂತ, ಆಟ ಆಡೋದು ಅಂತ. ಕಾಲೇನೋ ಮಾಡ್ತಾರೆ ಸರಿ ನಮ್ಮ ಪಾರ್ಟಿಸಿಪೆಂಟ್ಸ್, ಹೇಗೆ ಆಟ ಆಡೋದು, ಯಾವ ರೀತಿ ಆಡೋದು ಅಂತ ತಿಳಿಸ್ಕೊಡ್ತೀರಾ? ಓಕೆ, ಶೋರ್. ಇದು ನಾವು ಮೊದ್ಲು ಕಾಲ್ ಮಾಡಿ ಗೇಮ್ ಮಾಡಿ ಆಡ್ದ ಹಾಗೆ ಅಂತ ಅನ್ಕೊಳ್ಬೇಡಿ. ಇದು ತುಂಬಾ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ನೀವು ಏನು ನಾವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋದಿರಲ್ಲ, ಅಥವಾ ಏನು ಚಾಲೆಂಜ್ ಸಾಲ್ವ್ ಮಾಡೋದಿರಲ್ಲ. ಇದೊಂದು ಫನ್ ಗೇಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವ್ ಏನ್ ಪ್ಲಾನ್ ಮಾಡಿದೀವಿ ಅಂತಂದ್ರೆ, ಒಂಥರ ಲಕ್ಕಿ ಡ್ರಾ ಅಂತ ಏನ್ ಹೇಳ್ತಾರಲ್ಲ, ಅದೇ ತರ ಅಂತ ಹೇಳ್ಬೋದು. ಒಂದು ವರ್ಚುವಲ್ ವೀಲ್ ಇರುತ್ತೆ, ಚಕ್ರ. ಅದು ಯೂಟ್ಯೂಬ್ ಅಲ್ಲಿ ಕೂಡ ನಿಮ್ಗೆ ಲೈವ್ ಅಲ್ಲಿ ಕಾಣಿಸ್ತಿರುತ್ತೆ. ಸೊ ಅದನ್ನ ಸ್ಪಿನ್ ಮಾಡೋದ್ರ ಮೂಲಕ ನೀವು ಪ್ರೈಸ್ ಗೆಲ್ಬಹುದು. ಅಂದ್ರೆ ಸ್ಪಿನ್ ಮಾಡ್ತೀವಿ ನಾವು, ನೀವು ಕಾಲ್ ಅಲ್ಲಿ ಇದ್ದಾಗ ನಾವು ಸ್ಪಿನ್ ಮಾಡ್ತೀವಿ, ಅದ್ರಲ್ಲಿ ಅಮೌಂಟ್ ಇರುತ್ತೆ, ನೀವು ಅದನ್ನ ಗೆಲ್ಬಹುದು. ಹಾಗಾದ್ರೆ ಆ ಅಮೌಂಟ್ ಇರುತ್ತೆ ಅಂತ ನಮಗೆ ಹೇಗ್ ಗೊತ್ತಾಗತ್ತೆ? ಈಗ ಪಾರ್ಟಿಸಿಪೆಂಟ್ಸ್ ಹೇಗ್ ಗೊತ್ತಾಗತ್ತದು? ಓಕೆ, ನಾವು ಯೂಟ್ಯೂಬ್ ಅಲ್ಲಿ ಹೇಗೆ ಲೈವ್ ತೋರಿಸ್ತಾ ಇರ್ತೀವಿ, ಹಾಗೆ ಕಾಲ್ ಮಾಡಿದವ್ರಿಗೂ ಕೂಡ ನಾವ್ ಏನ್ ಸ್ಪಿನ್ ಮಾಡ್ತಿದೀವಿ, ಹಾಗೆ ಎಷ್ಟ್ ಅಮೌಂಟ್ ಬಂತು ಅನ್ನೋದು ಕಾಲರ್ಗೂ ಕೂಡ ಕೇಳಿಸ್ತಿರುತ್ತೆ. ಸೊ ಹಾಗಾಗಿ ಅವರು ಅದನ್ನ ತಿಳ್ಕೊಬಹುದು. ಹಾಗಾದ್ರೆ ಒಬ್ಬ ಪಾರ್ಟಿಸಿಪೆಂಟ್ಸ್ ಗೆ ಎಷ್ಟು ಅವಕಾಶ ಇರುತ್ತೆ? ಎಸ್, ಇದು ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಒಂದು ಸ್ಪೆಷಲ್ ಗಮನ ಕೊಟ್ಟು ಕೇಳ್ಬೇಕಾಗಿರೋದು. ಒಬ್ಬ ಕಾಲರ್ ಕಾಲ್ ಮಾಡಿದಾಗ ನಿಮ್ಗೆ 3 ಅವಕಾಶಗಳು ಸಿಗುತ್ತೆ. ಸೊ ಇಲ್ಲಿ ನಮ್ಮ ವೀಲ್ ಅಲ್ಲಿ ನಾವು ಅಮೌಂಟ್ಸ್ ಹಾಕಿದೀವಿ ಅಂತ ಹೇಳಿದೀನಿ. ಸೊ ಒಂದ್ಸತಿ ಸ್ಪಿನ್ ಮಾಡಿದಾಗ ಯಾವ್ದೋ ಒಂದು ಅಮೌಂಟ್ ಬರುತ್ತೆ. ನೀವು ಅದು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತೀರಾ. ಸೊ ನಿಮಗ್ ಬೇಡ ಅಂತಂದ್ರೆ ನೀವು 2ನೇ ಅವಕಾಶಕ್ಕೆ ಹೋಗ್ಬೋದು. ನೀವು 2ನೇ ಅವಕಾಶ ಕೇಳಿದಾಗ ಮೊದಲು
ಮೊದಲನೇ ಏನ್ ಅಮೌಂಟ್ ಬಂದಿತ್ತಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ಎರಡನೇ ಅವಕಾಶ ನಿಮ್ಗೆ ಇನ್ನೊಂದು ಸ್ಪಿನ್ ಸಿಗುತ್ತೆ. ಆ ಎರಡನೇ ಅವಕಾಶನು ನೀವು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ. ಇನ್ ಕೇಸ್ ಎರಡನೇ ಅವಕಾಶನು ನಂಗೆ ಬೇಡ, ನಾನು ಮೂರನೇ ಅವಕಾಶ ತಗೊಳ್ತೀನಿ ಅಂತಂದ್ರೆ ಈ ಎರಡನೇ ಅವಕಾಶದಲ್ಲಿ ಏನ್ ಅಮೌಂಟ್ ಬಂದಿತ್ತಲ್ಲ ಅದು ಕೂಡ ಕ್ಯಾನ್ಸಲ್ ಆಗುತ್ತೆ. ಮೂರನೇ ಅವಕಾಶದಲ್ಲಿ ಬಂದಿರೋ ಅಮೌಂಟ್ ಮಾತ್ರ ಅದು ಗ್ಯಾರಂಟಿಡ್ ಅಮೌಂಟ್, ಮತ್ತೆ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಮೂರನೇ ಅವಕಾಶದಲ್ಲಿ ಸಿಕ್ಕಿದ್ದೆ ಫೈನಲ್ ಅಮೌಂಟ್. ಅಂತಂದ್ರೆ ಈಗ ಪಾರ್ಟಿಸಿಪೆಂಟ್ ಸಾಧ್ಯ ಆದ್ರೆ ಅವರು ಒಂದ್ ಅವಕಾಶನೇ ಬೇಕಾದ್ರೆ ತಗೊಳ್ಬಹುದು ಅಥವಾ ಎರಡು ಅವಕಾಶ ಆದ್ರೂ ತಗೊಳ್ಬಹುದು. ಅವ್ರು ರಿಸ್ಕ್ ತಗೊಂಡು 3 ಅವಕಾಶನೂ ಕೂಡ ತಗೊಳ್ಬಹುದು ಅಂತ ಹೇಳ್ತಾ ಇದೀರಾ. ಹೌದು, ಇದು ಲಕ್ ಬೇಸ್ಡ್ ಆಗಿರುತ್ತೆ, ಜೊತೆಗೆ ಅನ್ಪ್ರೆಡಿಕ್ಟಬಲ್. ಯಾವ ಅವಕಾಶದಲ್ಲಿ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಕ್ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅಂತಂದ್ರೆ ಇದೊಂಥರ ಅದೃಷ್ಟದ ಗೇಮ್ ಅಂತ ಅನ್ನಿ. ಹೌದು, ಖಂಡಿತ ಇದೊಂದು ಅದೃಷ್ಟದ ಗೇಮ್. ಪ್ಲಸ್ ಅವರ ಡಿಸಿಷನ್ಗೂ ಬಿಟ್ಟಿರುತ್ತೆ, ಒಂದು ಸ್ಪಿನ್ ಬಂದಾಗ ತಗೊಳ್ಬೇಕಾ, ಎರಡನೇ ಅವಕಾಶ ಬಂದಾಗ ತಗೊಳ್ಬೇಕಾ ಅನ್ನೋದು. ಹಾಗಾದ್ರೆ ಈಗ ಒಂದ್ ವೇಳೆ ನಾನು ಆಟ ಆಡ್ತಾ ಇರ್ತೀನಿ, ಫಸ್ಟ್ 2 ಟೈಮು ನನಗೆ ಒಳ್ಳೆ ಅಮೌಂಟ್ ಬಂದಿರತ್ತೆ, ಮೂರನೇ ಸಲ ಮತ್ತೆ ನಾನು ರೆಸ್ಟ್ ತಗೊಳ್ತೀನಿ, 0 ಏನಾದ್ರು ಬಂದ್ರೆ ಚಾನ್ಸಸ್ ಇದೆಯಾ? ಖಂಡಿತ ಚಾನ್ಸಸ್ ಇದೆ. ನಮ್ಮ ವೀಲ್ ಅಲ್ಲಿ 0ಇಂದ ಹಿಡಿದು ಅಮೌಂಟ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಹೈಯೆಸ್ಟ್ ಅನ್ನೋದು ಮಾತ್ರ ಸಸ್ಪೆನ್ಸ್. ಹಾಗಾಗಿ ಮೂರನೇ ಅವಕಾಶದಲ್ಲಿ ಏನಾದ್ರೂ 0 ಬಂದ್ರೆ ಯಾರಿಗಾದ್ರೂ ಬರೋದು ಅಪರೂಪ ಅನ್ಕೊಂಡಿದೀವಿ. ಬಟ್ ಇನ್ ಕೇಸ್ ಬಂದ್ರೆ ಏನು ಮಾಡಕ್ಕಾಗಲ್ಲ, ಟಫ್ ಲಕ್ ಅಂತ ಹೇಳ್ಬೋದು. ಬೇಜಾರ್ ಮಾಡ್ಕೋಬೇಡಿ. ಈ ತರದ್ದು ಒಬ್ರಿಗೆ ಒಂದೇ ಸ್ಪಿನ್ ಕೊಟ್ಟು ಅವ್ರಿಗೆ 0 ಮಾತ್ರ ಬರಬಾರ್ದು ಅನ್ನೋದಕ್ಕೋಸ್ಕರ ನಾವು 3 ಅವಕಾಶವನ್ನು ಇಟ್ಟಿದೀವಿ. ಅವತ್ತಿನ ದಿನ ಎಲ್ಲರೂ ತಮ್ಮ ಅದೃಷ್ಟದ ಪರೀಕ್ಷೆಗೋಸ್ಕರ ಎಳಿತಾರೆ ಅಂತ ಅನ್ಬೋದು ಅಲ್ವಾ? ಖಂಡಿತ. ಹಾಗಾದ್ರೆ ಈಗ ಎಲ್ಲರಿಗೂ ಅರ್ಥ ಮಾಡ್ಸೋದಕ್ಕೋಸ್ಕರ ನಾವ್ ಯಾಕೆ ಒಂದ್ ಆಟ ಆಡಬಾರ್ದು? ಆಟ ಆಡೋಣ ಖಂಡಿತ. ನಮ್ಮ ನಿರ್ವಾಹಕರಲ್ಲಿ ಯಾರಿಗೆ ನಾವು ಈ ಆಟವನ್ನ ಆಡ್ಸೋಣ? ಇದಾರಲ್ಲ ನಮ್ಮ ಅರವಿಂದ್ ಅಧ್ಯಕ್ಷ, ಬನ್ನಿ. ನಾನ್ ಬರ್ತೀನಿ, ನನ್ಗೆ ಆಟ ಆಡ್ಸಿ. ಓಕೆ, ನಮ್ಮ ಅಧ್ಯಕ್ಷರು ಕ್ಯೂರಿಯಸ್ ಆಗಿದ್ದಾರೆ. ಆಟ ಆಡೋಣ. ಓಕೆ, ರೆಡಿ? ಎಸ್. ಈಗ ನಿಮ್ಮ ಮೊದಲನೇ ಅವಕಾಶ. ನೀವೇ ನಮ್ಮ ಈಗಿನ ವಿಡಿಯೋದ ಮೊದಲ ಆಟಗಾರ, ಕಾರ್ನರ್. ಸೊ ನಿಮ್ಮ ಮೊದಲನೇ ಸ್ಪಿನ್ ತಿರುಗ್ತಾ ಇದೆ. ನೋಡೋಣ ಎಷ್ಟು ಬರುತ್ತೆ. Dialog. Remove button. But we have a winner. Button 0 rupees. ಓ, ಅರವಿಂದ್ ಸರ್ ಸಾಕಾ? ಅರವಿಂದ್ ಸರ್ ಸಾಕಾ? 0 ರೂಪೀಸ್. ಎರಡನೇ ಅವಕಾಶ ತಗೋತೀನಿ ನಾನು. ಇಲ್ಲ, zero ಇಟ್ಕೊಳ್ಳಿ ಅರವಿಂದ್ ಅವ್ರೆ. ಖಂಡಿತನಾ? ಎರಡನೇ ಅವಕಾಶ? ಎರಡನೇ ಅವಕಾಶ ಬೇಕು. ನಿಮ್ಗೆ ಆಮೇಲೆ ಬೇಕು ಅಂದ್ರೂ 0 ಸಿಗದೆ ಹೋಗ್ಬೋದು, ಪರವಾಗಿಲ್ಲ. ಓಕೆ, ಹಾಗಾದ್ರೆ ಎರಡನೇ ಅವಕಾಶ ಎಲ್ಲಿ ನಿಲ್ಲುತ್ತೆ ನೋಡೋಣ. Dialog. Remove. We have a winner. Button 60 rupees. ಆ 60 ರೂಪಾಯಿ ಒಂದು. 60 ರೂಪಾಯಿ ಬಂದಿದೆ. ಏನ್ ಮಾಡ್ತೀರಾ? ಒಂದು ಗೋಬಿ ಅರವಿಂದ್ ಅವ್ರೆ, ಕೊನೆ ಗೋಬಿ ಅವಕಾಶ ತಿನ್ನೋದು ಪ್ರಯತ್ನ ಸಾಕು. ಮಾಡೇ ಬಿಡ್ತೀನಿ. ನನ್ನ ಅದೃಷ್ಟ ಪರೀಕ್ಷೆ ಮಾಡ್ಬಿಡ್ತೀನಿ, ಎಷ್ಟಾದ್ರೂ ಬರ್ಲಿ. ಅರವಿಂದ್ ಸರ್ ಗೊತ್ತಿಲ್ಲ, ಮತ್ತೆ ಮೂರನೇ ಅವಕಾಶದಲ್ಲಿ ಮತ್ತೆ 0 ಬರ್ಬೋದು. ಬಂದ್ರೆ ಏನು ನನ್ನ ಸಿಗಲ್ಲ. ಅದೃಷ್ಟ ಅಷ್ಟೇ ಅನ್ಕೊಳ್ತೀನಿ, ಆದ್ರೆ ನನ್ನ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಇನ್ನೊಂದು ಹೌದಾ? ಅವಕಾಶ ಬಿಡಲ್ಲ ನಾನು. ಸಾಕು ಇಷ್ಟೇ. Graphic clickable. ಓಕೆ, ಒಂದು ಗೋಬಿ ತಿನ್ಬೋದು. ಅವರ ಎರಡನೇ ಅವಕಾಶ ಕ್ಯಾನ್ಸಲ್ ಆಗಿದೆ. Wheel graphic clickable. ಇದು ಕೊನೆಯ ಅವಕಾಶ. ಎಷ್ಟು ಬರುತ್ತೆ ನೋಡೋಣ. ಕೊನೆ ಅವಕಾಶ ನೋಡೋಣ, ಜಾಸ್ತಿ ಬರುತ್ತಾ ಇಲ್ಲ ಕಡಿಮೆ ಬರುತ್ತಾ? Dialog. We have a winner. Button 224 rupees. ಓ, ಜಾಕ್ಪಾಟ್ ಹೊಡೆದ್ರು. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬಂದ್ರು ಅರವಿಂದ್ ಅವರು ಕರೆಕ್ಟ್ ಆಗಿ. 0, 60, 224. ಕಂಗ್ರಾಚುಲೇಷನ್ಸ್. ಆಗುತ್ತೆ ಅಂತ ಹೇಳಕ್ ಆಗಲ್ಲ. ನೀವು ಆಮೇಲೆ ಹೌದು, ನೋಡಿ, ಹೌದು. ಚಾನ್ಸ್ ತಗೊಂಡಾಗ ಮತ್ತೆ 0 ಬಂದ್ರೆ 224 ಬರ್ಬೋದು, ಆಮೇಲೆ ಲಾಸ್ಟ್ ಅಲ್ಲಿ 60 ಬರ್ಬೋದು, ಅಥವಾ ಲಾಸ್ಟ್ ಅಲ್ಲಿ 0 ಬರ್ಬೋದು. ಅವಾಗ ನೀವು ಫಸ್ಟ್ ಟೈಮ್ ಅವಾಗ ಅನ್ಕೊಂತೀರಾ ನೀವು, ಆಮೇಲೆ ಫಸ್ಟ್ ಟೈಮ್ ನಾನು ಕ್ವಿಕ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು, ಅದೇ ತಗೊಂಡ್ ಹೋಗ್ಬೇಕಾಯ್ತು ಅಂತ. ಹೌದು, ಇದೊಂಥರ ಅನ್ಪ್ರೆಡಿಕ್ಟಬಲ್ ಹಾಗೆ ರ್ಯಾಂಡಮ್ ಚಾಯ್ಸ್ ಅಂತ ಹೇಳ್ಬೋದು. ಹೌದು. ಇಲ್ಲಿ ನೀವು ಸೆಕೆಂಡ್ ಚಾನ್ಸ್ ತಗೊಂಡ ನಂತರ ಫಸ್ಟ್ ಚಾನ್ಸ್ ಅಲ್ಲಿ ಬಂದಂತ ನಂಬರ್ ನೀವು ತಗೊಳ್ಳಿಕ್ ಆಗುದಿಲ್ಲ. ಫಸ್ಟ್ ನಿಮ್ಗೆ 200 ಬಂತು ಅಂದ್ರೆ ಸೆಕೆಂಡ್ ಚಾನ್ಸ್ ಅಲ್ಲಿ 50 ಬಂತು ಅಂದ್ರೆ ನೀವು ಕ್ವಿಟ್ ಮಾಡಿದ್ರೆ 50 ನಿಮ್ಗೆ. ನೋಡಿ, ಇದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಏನ್ ನಂಬರ್ ಬರುತ್ತೆ ಅಂತಾನು ಕೂಡ ನಿಮಗೆ ಆರಾಮಾಗಿ ಗೊತ್ತಾಗತ್ತೆ. ಇಲ್ಲಿ ಬರೀ ಸ್ಪಿನ್ ಮಾಡೋದ್ ಮಾತ್ರ ನಮ್ ಕೈಯಲ್ಲಿ ಇರತ್ತೆ ಅಷ್ಟೇ. ನಂಬರ್ಸ್ ಯಾವ್ದ್ ಬೇಕಾದ್ರೂ ಬರ್ಬೋದು. ಎಷ್ಟು ಲೇಯರ್ ಆಫ್ ಲಕ್ ವರ್ಕ್ ಮಾಡುತ್ತೆ ಅಂದ್ರೆ, ಫಸ್ಟ್ ನಿಮ್ಗೆ ಲೈನ್ ಸಿಗ್ಬೇಕು ಅಂತಂದ್ರೆ ಅದೃಷ್ಟ ಮಾಡಿರ್ಬೇಕು. ಹೌದು, ಅದಾದ್ಮೇಲೆ ಲೈನ್ ಸಿಕ್ಕಿ ಆಟ ಆಡ್ತೀರಾ ಅಂತಂದ್ರೆ ಅದ್ರಲ್ಲೂ ಕೂಡ ನಾವು ಎಷ್ಟು ಗೆಲ್ತೀವಿ ಅನ್ನೋದು ಅದು ಸ್ವಲ್ಪ ಅಲ್ಲೂ ಕೂಡ ನಮ್ ಲಕ್ ಚೆನ್ನಾಗಿರ್ಬೇಕಾಗತ್ತೆ. ಒಂಚೂರು ಕಾಮನ್ ಸೆನ್ಸ್ ಕೂಡ ವರ್ಕ್ ಆಗುತ್ತೆ. ಬಟ್ ಏನು ಅಂದ್ರೆ ಅನ್ಪ್ರೆಡಿಕ್ಟಬಲ್ ಆಗಿರೋದ್ರಿಂದ ಎಲ್ಲರೂ ದೊಡ್ಡದ್ದೇ ಜಾಸ್ತಿನೇ ಗೆಲ್ಲಕ್ ಟ್ರೈ ಮಾಡೋಣ ಅನ್ನೋದೇ ಇರುತ್ತೆ ಮೈಂಡ್ ಅಲ್ಲಿ. ಬಟ್ ಏನಾಯ್ತಂದ್ರೆ ಒಂದ್ಸಲ ನೀವು ಫಸ್ಟೇ ದೊಡ್ಡದ್ ಬಂದು ಆಮೇಲೆ ನೀವು ನೋಡೋಣ ಆಮೇಲೆ ಇನ್ನೂ ದೊಡ್ಡದು ಬರ್ಬೋದು ಅಂತ ನೀವು ಟ್ರೈ ಮಾಡಿ, ಆಮೇಲೆ ಏನು ಸಿಗ್ದಂಗೂ ಆಗ್ಬೋದು, ಅಥವಾ ಫಸ್ಟ್ ಏನ್ ಬಂತು ಅದಕ್ಕಿಂತ ಚಿಕ್ಕ ನಂಬರ್ ಸಿಗ್ಬೋದು. ಹೌದೌದು. ಈಗ ನಂದೊಂದು ಕೊನೆಯ ಪ್ರಶ್ನೆ ಕಾವ್ಯ ಅವರಿಗೆ, ಈ ಓಕೆ. ಆಟನ ಎಲ್ಲಿವರೆಗೂ ಆಡಿಸ್ತೀರಾ ಅಂತಂದ್ರೆ ಎಷ್ಟ್ ಜನಕ್ಕೆ ಆಡಿಸ್ತೀರಾ? ಹಾ, ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಯಾಕೆಂದ್ರೆ ನಾವು ಮೊದ್ಲಿಂದಾನೇ ಹೇಳ್ತಾ ಇದೀವಿ 5000 ಗಿವ್ ಅವೇ ಅಂತ.
ಸೊ ಇದು ನೋಡಿ, ನಾವು ಆಗ್ಲಿಂದ ಹೇಳ್ತಿರೋ ತರ ಅನ್ಪ್ರೆಡಿಕ್ಟಬಲ್, ಯಾರು ಎಷ್ಟ್ ಅಮೌಂಟ್ ಗೆಲ್ತಾರೆ ಅಂತ ನಮಗೂ ಗೊತ್ತಿಲ್ಲ, ನಾವು ಡಿಸೈಡ್ ಮಾಡಕ್ ಆಗಲ್ಲ. ಆದ್ರೆ 25ನೇ ತಾರೀಕು ಗೇಮ್ ಸ್ಟಾರ್ಟ್ ಆದಾಗಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಒಬ್ರು ಯಾವ ಅಮೌಂಟ್ ನ ಫೈನಲೈಸ್ ಮಾಡ್ತಾರಲ್ಲ, ಆ ಫೈನಲೈಸ್ ಮಾಡಿರುವಂತ ಅಮೌಂಟ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಟೋಟಲಿ 5000 ರೀಚ್ ಆಗೋವರೆಗೂ ನಾವು ಈ ಗೇಮ್ ನ ಆಡಿಸ್ತೀವಿ. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಈ ಆಟದ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀವಿ. ಸೊ ಸ್ನೇಹಿತರೆ, ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಆಟ ಯಾವ ರೀತಿ ನಡೆಯುತ್ತೆ ಅಂತ. ಇನ್ನೇನು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಂತ ಅನ್ಕೊಂಡಿದೀನಿ. ಸೊ ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ ಅಂತ ಅನ್ಕೊಂಡಿದೀನಿ. ನಾವು ಕೂಡ ತುಂಬಾ ಕಾತುರದಿಂದ ಕಾಯ್ತಾ ಇದೀವಿ. ಯಾರ್ಯಾರು ಲೈನ್ ಸಿಗ್ಬೋದು, ಯಾರ್ಯಾರು ಎಷ್ಟೆಷ್ಟು ಗೆಲ್ಬೋದು, ಯಾರ್ಯಾರು ಒಂದ್ ಚಾನ್ಸ್ ಅಲ್ಲೇ ಸಾಕು ಅನ್ಬೋದು, ಯಾರ್ಯಾರು 3 ಚಾನ್ಸ್ ತಗೊಬೋದು, ಯಾರು 0 ಸಿಗ್ಬೋದು. ಹೌದೌದೌದು, ಬಹಳ ಎಂಜಾಯ್ ಅಂತೂ ಮಾಡ್ತೀವಿ. ಸೊ ಹಾಗಾಗಿ ಮಿಸ್ ಆಗ್ದಂಗೆ ತಪ್ಪದೆ 11 ಗಂಟೆಗೆ ರೆಡಿ ಆಗಿ. ಆಮೇಲೆ ನಿಮ್ಗೆ ಇನ್ನೊಂದು ಕೂಡ ಡೌಟ್ ಇರ್ಬೋದು, ಸುಮಾರು ಜನ ಯಾವ ನಂಬರ್ ಕಾಲ್ ಮಾಡ್ಬೇಕು ಅಂತ ಕೇಳ್ಬೋದು. ಆ ನಂಬರ್ ನಾವು ಅವತ್ತೇ ಹೇಳ್ತೀವಿ ಯಾವ ನಂಬರ್ ಕಾಲ್ ಮಾಡ್ಬೇಕು ಅಂತ. ಆ ಒಂದ್ ನಂಬರ್ಗೆ ನೀವು ಕಾಲ್ ಮಾಡ್ಬೇಕಾಗತ್ತೆ. ಬೇರೆ ನಿರ್ವಾಹಕರಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಖಂಡಿತ ಕಾಲ್ ಮಾಡಿ ಗೇಮ್ ಮಾಡಿ ಬದಲು ಇದು ಕಾಲ್ ಮಾಡಿ ಸ್ಪಿನ್ ಮಾಡಿ. ಚೆನ್ನಾಗಿದೆ ಟೈಟಲ್. ಈ ಒಂದು ಚಾನೆಲ್ ಅಲ್ಲಿ ಪ್ರತಿಯೊಂದು ವಿಡಿಯೋನು ನಾವು ತುಂಬಾ ಕಲ್ತ್ಕೊಂಡಿದೀವಿ. ನಾವು ಅಡ್ಮಿನ್ಸ್ ಅಷ್ಟೇ ಅಲ್ಲದೆ ಬಹಳಷ್ಟು ಜನ ಮೆಂಬರ್ಸ್ ಈ ಒಂದು ಚಾನೆಲ್ ಅಲ್ಲಿ ವಿಡಿಯೋಸ್ ನ ಮಾಡಿ ಕಳಿಸ್ತಿದ್ದಾರೆ. ಅಪ್ಲೋಡ್ ಮಾಡಿದೀವಿ ಸಾಕಷ್ಟು ವಿಡಿಯೋಗಳನ್ನ, ಸಾಕಷ್ಟು ವಿಷಯಗಳನ್ನ ನಾವು ಕಲ್ತ್ಕೊಂಡಿದೀವಿ ಮೆಂಬರ್ಸ್ ಇಂದಾನು. ನಾವು ಕೂಡ ಸಾಕಷ್ಟು ಟ್ಯೂಟೋರಿಯಲ್ ಗಳನ್ನೆಲ್ಲ ಮಾಡಿದೀವಿ. ನಾನು ಕೂಡ ಕೆಲವೊಂದು ಟ್ಯೂಟೋರಿಯಲ್ ಮಾಡಿದೀನಿ. ಏನೋ ಹೊಸ ವಿಷಯ ಬಂದಾಗ ಇದನ್ನ ಟ್ಯೂಟೋರಿಯಲ್ ಮಾಡ್ಬೇಕು ಅಂತ ಪ್ರತಿ ಸಲ ಅನಿಸ್ತಿರುತ್ತೆ. ನಿಜವಾಗ್ಲೂ ಇದೊಂದು ಖುಷಿ ವಿಷಯನೇ 5000 ಸಬ್ಸ್ಕ್ರೈಬರ್ಸ್ ಆಗಿರೋದು. ಎಲ್ರಿಗೂ ಅಭಿನಂದನೆಗಳು. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ವಿಡಿಯೋಸ್ ಇದೆ. ನಿಜ ಹೇಳ್ಬೇಕಂದ್ರೆ ಎಷ್ಟೊಂದು ವಿಡಿಯೋಸ್ ನಾನೇ ಕೇಳಕ್ಕಾಗಿಲ್ಲ, ಅಷ್ಟು ವಿಡಿಯೋಸ್ ಇದೆ, ಎಷ್ಟೊಂದು ಟ್ಯೂಟೋರಿಯಲ್ಸ್ ಇದೆ. ಅಂದ್ರೆ ನಾವು ಅದನ್ನ ಎಲ್ಲಾನು ಕೇಳೇ ಇಲ್ಲ. ಅಷ್ಟು ಜನ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದೀರಾ. ಆದ್ರೆ ನನಗೆ ಒಂದಷ್ಟು ನಮ್ಮ ಮೆಂಬರ್ಸ್ ಗಳು ಮಾಡಿರ್ತಕ್ಕಂತ ಟ್ಯೂಟೋರಿಯಲ್ ಎಡಿಟ್ ಮಾಡೋ ಅವಕಾಶ ಸಿಕ್ಕಿದೆ. ಅದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ. ಇನ್ನು ಮುಂದೆನೂ ಕೂಡ ನಾನು ನಮ್ಮ ಮೆಂಬರ್ಸ್ ಯಾವುದೇ ಟ್ಯೂಟೋರಿಯಲ್ ಮಾಡಿ ಕಳ್ಸಿದ್ರೆ ಅದನ್ನ ಎಡಿಟ್ ಮಾಡ್ತಾ ಇರ್ತೀನಿ. ಅದ್ರಲ್ಲೇ ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಹಾಗೆ 5000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದು ನನಗೂ ಕೂಡ ತುಂಬಾ ಖುಷಿ ಇದೆ. ನಮ್ಮ ಎಲ್ಲಾ ಅಡ್ಮಿನ್ಸ್ ಈಗ ಆಲ್ರೆಡಿ ತಮ್ಮ ಒಪಿನಿಯನ್ ತಿಳಿಸಿದ್ದಾರೆ. ನಾನು ಸುಮಾರು ಜನರಿಂದ ಸುಮಾರು ವಿಚಾರಗಳನ್ನ ಕಲ್ತಿದ್ದೀನಿ. ಹಾಗೆ ಇನ್ನೂ ಮುಂದಕ್ಕೂ ಸುಮಾರು ಕಲಿಯೋದಿದೆ. ನನ್ನಿಂದನೂ ಸುಮಾರು ಜನಕ್ಕೆ ಉಪಯೋಗ ಆಗಿದ್ರೆ ಅದು ನನಗೆ ಖುಷಿ. ಇಷ್ಟ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಈ ವೇದಿಕೆ ಮೂಲಕ ಒಂದು ಧನ್ಯವಾದ ಹಾಗೆ ಕ್ಷಮೆ ಎರಡನ್ನೂ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ತುಂಬಾ ಸಹಕಾರ ಕೊಟ್ಟಿರುವಂತಹ ಸರಣಿ ಕಲಿಯೋಣ ಬನ್ನಿ ಕಂಪ್ಯೂಟರ್ KBC, ಅದನ್ನ ಇನ್ನೂ ಮುಂದುವರಿಸುವಂತಹ ಎಲ್ಲಾ ಪ್ರಯತ್ನಗಳು ಇದೆ. ಬಟ್ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದಾಗಿ ಸದ್ಯಕ್ಕೆ ಅದರ ಯಾವ ಸಂಚಿಕೆಗಳನ್ನು ರೆಕಾರ್ಡ್ ಮಾಡಕ್ ಆಗ್ತಿಲ್ಲ. ಆದ್ರೆ ಆದಷ್ಟು ಬೇಗ ಮತ್ತೆ ಈ ಸರಣಿ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಗ್ಯಾಪ್ ಗೋಸ್ಕರ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಓಕೆ ಫ್ರೆಂಡ್ಸ್, ಯೂಟ್ಯೂಬ್ ಬಗ್ಗೆ ಎಲ್ಲಾರು ಹೇಳಿದಾರೆ, ಅವ್ರವ್ರಿಗೆ ಏನೇನು ಹೇಳ್ಬೇಕು ಅನ್ಸ್ತೋದು. ಸೊ ನಾನು ಕೂಡ ಕೆಲವು ವಿಷಯಗಳು ಹೇಳ್ಬೇಕು ಅಂತಂದ್ರೆ, ಯೂಟ್ಯೂಬ್ ಇಂದ ನಾವು ಸುಮಾರು ಕಲ್ತಿದೀವಿ. ನೀವು ಮಾಡಿರೋ ಟ್ಯೂಟೋರಿಯಲ್ ಇಂದ ಆಗ್ಬೋದು, ಅಥವಾ ನಾವು ಕೂಡ ಒಂದು ಯೂಟ್ಯೂಬ್ ಚಾನಲ್ ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು, ಆಮೇಲೆ ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಇದರಿಂದಾನೇ ಇಂಪ್ರೂವ್ ಆಯ್ತು ಅಂತ ಹೇಳ್ಬೋದು. ಆಮೇಲೆ ಕರೆಕ್ಷನ್ಸ್ ಮಾಡೋದು ಹೇಗೆ, ಏನೇನ್ ಇರ್ಬೇಕು ಏನೇನ್ ಇರಬಾರ್ದು, ಈ ತರದೆಲ್ಲ ಸುಮಾರು ಹೆಂಗ್ ಮ್ಯಾನೇಜ್ ಮಾಡೋದು ಅನ್ನೋದು ಈ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ ಮೂಲಕನೇ ಗೊತ್ತಾಯ್ತು. ಹಾಗೆ ನಮ್ಮೂ ಕೂಡ ನಮ್ಮ ಒಂದು ಕಲೆನ ಪ್ರದರ್ಶನ ಮಾಡ್ಕೊಳಕ್ಕೆ ಒಂದು ವೇದಿಕೆ. ಕಲೆ ಅಂತಂದ್ರೆ ಎಲ್ಲಾ ತರ ಕಲೆ ಅಲ್ಲ, ಜಸ್ಟ್ ನಮ್ಮ ಟೀಚಿಂಗ್ ಸ್ಕಿಲ್ಸ್ ಅಥವಾ ನಮಗೆ ಒಂದು ಮಾಹಿತಿ ಕೊಡ್ಬೇಕು ಅಂತಂದ್ರೆ, ಯೂಶಲಿ ನಮ್ಗೆ ಏನಾದ್ರು ಹೊಸ ವಿಷಯ ಗೊತ್ತಾಯ್ತು ಅಂತಂದ್ರೆ ನಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ ಹೇಳ್ತೀವಿ. ಬಟ್ ಇಲ್ಲಿ ಒಂದು ವಿಡಿಯೋ ಮಾಡೋದ್ರಿಂದ ಸುಮಾರು ಜನರಿಗೆ ಅದು ಗೊತ್ತಾಗುತ್ತೆ, ಕೇವಲ ಸ್ನೇಹಿತರು ಅಷ್ಟೇ ಅಲ್ಲ. ಆಮೇಲೆ ಯೂಟ್ಯೂಬ್ ಅಲ್ಲಿ ಅದು ಪರ್ಮನೆಂಟ್ ಉಳ್ಕೊಳ್ಳೋದ್ರಿಂದ ನಮ್ಮ ಒಂದು ಗುರಿ ಏನು ಅಂತಂದ್ರೆ, ಎಲ್ಲಾ ವಿಷಯಗಳನ್ನು ಅಕ್ಸೆಸಿಬಲ್ ವೇ ಅಲ್ಲಿ ಒಂದು ಲೈಬ್ರರಿಯಲ್ಲಿ ಇಡಬೇಕು ಅಂತ. ನಮ್ಮ ಕನ್ನಡ ತಂತ್ರಾಂಶ ಒಂಥರ ಅದು ಕನ್ನಡ ಲೈಬ್ರರಿ, ಅದರಲ್ಲೂ ವಿಶೇಷ ಅಂತ ಹೇಳ್ಬೋದು. ಹಿಂದಿ ಇಂಗ್ಲಿಷ್ ಎಲ್ಲ ನಿಮ್ಗೆ ಸುಮಾರು ಸಿಗುತ್ತೆ. ಆದ್ರೆ ಎಲ್ಲಾ ಒಂದು ಟೆಕ್ನಿಕಲ್ ನ ಒಂದು ಭಂಡಾರ ನಮ್ಮ ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್. ಈ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಸಿಗಲ್ಲ ಅಂತ ಹೇಳಕ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲಾ ರೀತಿಯ ಒಂದು ಟ್ಯೂಟೋರಿಯಲ್ಸ್ ನಾವು ಕವರ್ ಮಾಡಿದೀವಿ. ಹಾಗೆ ಮೊದ್ಲು ಹೇಳೋದಾದ್ರೆ, ನಾನಂತೂ ಮೊದಲು ಸುಮಾರು ಟ್ಯೂಟೋರಿಯಲ್ಸ್ ಗಳೆಲ್ಲ ರಾತ್ರಿ 12 ಗಂಟೆ 1 ಗಂಟೆವರೆಗೆಲ್ಲ ಎದ್ದು ರೆಡಿ ಮಾಡ್ತಾ ಇದ್ದೆ. ಸೊ ಅದೆಲ್ಲ ನೆನಪಾಗತ್ತೆ. ಆಮೇಲೆ ಅವಾಗ ನಾವು ಮಾತಾಡ್ತಾ ಇದ್ದಿದ್ದೊಂದು ರೀತಿಗೂ ಮತ್ತೆ ಈಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದು ನಮ್ ಟ್ಯೂಟೋರಿಯಲ್ಸ್ ನಾವೇ ಕೇಳಿದಾಗ ಗೊತ್ತಾಗುತ್ತೆ. ಹಳೆ ಟ್ಯೂಟೋರಿಯಲ್ಸ್ ಮತ್ತೆ ಹೊಸ ಟ್ಯೂಟೋರಿಯಲ್ಸ್ ಎಲ್ಲ ಕಂಪೇರ್ ಮಾಡ್ಕೊಂಡಾಗ ಅವಾಗ ನಾನು ಇಷ್ಟೊಂದು ಅಷ್ಟಾಗಿ ಮಾತಾಡಿದ್ನ, ಅಥವಾ ಅಂದ್ರೆ ಅವಾಗ ಏನೇನ್ ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು ಅನ್ನೋದು ಈಗ ಅನಿಸ್ತಾ ಇರುತ್ತೆ ಹಳೆದೆಲ್ಲ ಕೇಳಿದಾಗ. ಬಟ್ ಅದೇ ಮನುಷ್ಯ ಹಂತವಾಗಿ ಕಲಿತಾ ಹೋಗ್ತಾನೆ ಅನ್ನೋ ಹಾಗೆ ಇದು ಕೂಡ ಹಾಗೆ ಇವಾಲ್ವ್ ಆಗಿರೋಂಥದ್ದು. ಸೊ ಸುಮಾರು ಟ್ಯೂಟೋರಿಯಲ್ಸ್ ನಾನು ಒಂದ್ಸಲ ಲೆಕ್ಕ ಹಾಕಿದ್ದೆ, ಮೋಸ್ಟ್ಲಿ 150 ಎಷ್ಟೋ 200 ಎಷ್ಟೋ ಟ್ಯೂಟೋರಿಯಲ್ಸ್ ಆಗಿತ್ತು. ಎಷ್ಟು ಅಂತ ಎಕ್ಸಾಕ್ಟ್ ಕೌಂಟ್ ಗೊತ್ತಿಲ್ಲ. ಬಟ್ ಇಷ್ಟೆಲ್ಲ ಟ್ಯೂಟೋರಿಯಲ್ಸ್ ಮಾಡಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಕನ್ನಡ ತಂತ್ರಾಂಶಕ್ಕೆ ನನ್ನ ಕಡೆಯಿಂದ ಏನೋ ಒಂದು ಕಾಂಟ್ರಿಬ್ಯೂಟ್ ಆಗಿದೆ. ತುಂಬಾ ಜನ ಗುರುತಿಸ್ತಾರೆ. ಆಮೇಲೆ ನೀವು ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ ಅನ್ನೋದನ್ನ ಸುಮಾರು ಜನ ಅವರು ಕೂಡ ಟ್ಯೂಟೋರಿಯಲ್ ಮಾಡುವಾಗ ಅದನ್ನ ಹೇಳ್ತಾ ಇರ್ತಾರೆ.
ಬಿಡ್ತಾರೆ. ಅದು ನನಗೆ ಬಹಳ ಖುಷಿ. ಅದು ಏನು ಅಂದ್ರೆ ತುಂಬಾ ಜನ ಪೂರ್ತಿ ಕೇಳದಂಗೆ ಅರ್ಧ ಕೇಳ್ಬಿಟ್ಟು ಸುಮ್ನೆ ಮತ್ತೆ ಕ್ವೈರೀಸ್ ಆಗ್ತಾ ಇದ್ರು. ಹಂಗಾಗಿ ನಾನೇ ಸುಮ್ನೆ ಒಂದ್ ಸೃಷ್ಟಿ ಮಾಡಿದೆ, ಈ ತರದೊಂದು ಪ್ರತಿ ಟ್ಯೂಟೋರಿಯಲ್ ಅಲ್ಲೂ ಹೇಳ್ಬೇಕು, ಅವಾಗಾದ್ರೂ ಪೂರ್ತಿ ಕೇಳ್ತಾರೆ ಅಂತ. ಸೊ ಅದನ್ನ ನೀವೆಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಹೀಗೆ ನಾನಂತೂ ನನ್ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಹಂಚ್ಕೊಂತಾ ಇರ್ತೀನಿ, ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇರ್ತೀನಿ ಟ್ಯೂಟೋರಿಯಲ್ಸ್. ನಮ್ ಚಾನಲ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ಅದೇ ರೀತಿ ನಾವು ಈ ಮೂಲಕ ಮತ್ತೆ ಎಲ್ಲರಿಗೂ ಕೂಡ ಒಂದು ಓಪನ್ ಇನ್ವಿಟೇಷನ್ ಕೊಡ್ತಾ ಇದೀವಿ. ನಿಮ್ಗೂ ಏನೇ ಟ್ಯೂಟೋರಿಯಲ್ ಮಾಡ್ಬೇಕು ಅಂತ ಅನ್ಸಿದ್ರೆ, ನಿಮ್ಗೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪರ್ಟೀಸ್ ಇದೆ, ನಾನು ಇದ್ರ ಬಗ್ಗೆ ಹೇಳಿದ್ರೆ ತುಂಬಾ ಜನ ಗೊತ್ತಾಗುತ್ತೆ, ಈ ಮಾಹಿತಿ ಎಲ್ಲರಿಗೂ ಸ್ಪ್ರೆಡ್ ಆಗ್ಬೇಕು ಅನ್ನೋಂತಿದ್ರೆ ಖಂಡಿತವಾಗ್ಲೂ ನೀವು ರೆಕಾರ್ಡ್ ಮಾಡಿ ನಮ್ಮ ನಿರ್ವಾಹಕರಿಗೆ ಯಾರಿಗಾದ್ರೂ ಕಳ್ಸಿದ್ರೆ ಅದು ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಹಾಗೆ ಯೂಟ್ಯೂಬ್ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಅಂದ್ರೆ ಮೊದಲು ಈ ಪ್ರೀಮಿಯರ್ ಮಾಡೋದ್ ಹಿಂಗೆ, ಈ ಅನ್ಲಿಸ್ಟೆಡ್ ಅಲ್ಲಿ ಹಾಕ್ಬೋದು ವಿಡಿಯೋನ, ಪ್ರೈವೇಟ್ ಅಲ್ಲಿ ಹಾಕಿ ಆಮೇಲೆ ಪಬ್ಲಿಷ್ ಮಾಡ್ಬೋದು ಅನ್ನೋದೆಲ್ಲ ಗೊತ್ತೇ ಇರಲಿಲ್ಲ. ಸೊ ಇದೆಲ್ಲ ತುಂಬಾ ಟೆಕ್ನಿಕಲ್ ಆಗುತ್ತೆ. ಅಂದ್ರೆ ಯಾರು ಯೂಟ್ಯೂಬ್ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇದು. ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋದ್ ಬೇಡ, ಜಸ್ಟ್ ಟ್ಯೂಟೋರಿಯಲ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ ಅಷ್ಟೇ. ಅಂಡ್ ನಮ್ಮ KBC ಟ್ಯೂಟೋರಿಯಲ್ಸ್ ಆಗ್ಬೋದು ಅಥವಾ ಇನ್ನು ಎಲ್ಲಾ ರೀತಿ ಟ್ಯೂಟೋರಿಯಲ್ಸ್ ಇನ್ನು ಮುಂದೆ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಾತಾಡ್ತಾ ಇದ್ರೆ ಒಂದಾದ್ಮೇಲೆ ಒಂದ್ ನೆನಪಾಗ್ತಾ ಇರುತ್ತೆ. ಸೊ ಇಲ್ಲಿಗೆ ಎಂಡ್ ಮಾಡೋಣ ಅನ್ಸುತ್ತೆ. ಒನ್ಸ್ ಅಗೇನ್ ಎಲ್ಲರೂ ಕೂಡ ತುಂಬಾ ಧನ್ಯವಾದಗಳು. ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕಿ, ಅಥವಾ ನಮ್ಮ ಗ್ರೂಪ್ ಅಲ್ಲೂ ಕೂಡ ಕೇಳಬಹುದು, ಅಥವಾ ನಮ್ಮ ನಿರ್ವಾಹಕರಿಗೆ ನೀವು ಕರೆ ಮಾಡೋ ಮೂಲಕ ಅವರು ಕೂಡ ಕೇಳಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸೋಣ. ಇನ್ನೇನಾದ್ರು ಇದೆಯಾ ಅಡ್ಮಿನ್ಸ್? ಇಲ್ಲ, ನಮ್ಮ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಅಂಡ್ ಎಸ್ಪೆಷಲಿ ನಾವು ಇದಕ್ಕೂ ಮುಂಚೆ 5000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿದೀವಿ ಅಂತ ಏನ್ ಅನೌನ್ಸ್ಮೆಂಟ್ ಮಾಡಿದ್ವಿ, ಅದಾದ್ಮೇಲಿಂದ ನಿಮ್ಮೆಲ್ಲರ ಪ್ರತಿಕ್ರಿಯೆ ಇನ್ನೂ ತುಂಬಾನೇ ಚೆನ್ನಾಗಿತ್ತು. ತುಂಬಾ ಬೇಗನೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ 5000. ಸೊ ನಮ್ಮೆಲ್ಲರ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆ ಹಾಗೆ ಧನ್ಯವಾದ. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.